Hello guys, welcome back to Ashita Kane Vlogs. ಗೈಸ್ ಸಿಂಚನೆ ಯಾಕೆ ಹಂಗಾಡ್ದವ್ರು ಗೊತ್ತಾ? ಏನಿಲ್ಲ, ಅಲ್ಲಿ ಜನ ಇದಾರೆ, ಸುತ್ತ ಜನ ನಮ್ನೇ ನೋಡ್ತಿದ್ದಾರೆ. ಇಲ್ಲಿ ನೋಡಿ, ಎಲ್ಲಿ ಇವಳು ಸೊ ನೋಡಿ ಇಬ್ರು ಒಂದೇ ತರ ಇದಾರ. ಗೈಸ್ ನಾವು ಇವತ್ತು ಒಂದೇ ತರ ಸೇರಿರೋದು ಯಾಕೆಂದ್ರೆ ಬಾಯ್ಬಿಟ್ಲು ಹೇಳ GRS ಹೋಗ್ತಾ ಇದೀವಿ, GRS ಫ್ಯಾಂಟಸಿ ಪಾರ್ಕಿಗೆ. ಏನಂದ್ರೆ ಆಫರ್ ಸಿಕ್ಕಿತ್ತು, ಬೈ ಟು ಗೆಟ್ ಟು. ಸಿಕ್ಕಿರ್ಲಿಲ್ಲ ಅಂದ್ರೂ ಹೋಗ್ತಿದ್ದೋ. ಅರೆ ಎರಡು ಸ್ನೋ ಪಾರ್ಕ್ ಮತ್ತೆ GRS ಸಿಕ್ತು, ಮತ್ತೆ ತುಂಬಾ ಲೋ ಪ್ರೈಸ್ ಅಲ್ಲಿ ಸಿಕ್ತು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ಊಟಿಗೆ. ನೆಕ್ಸ್ಟ್ ಇಯರ್ ಊಟಿ ಪಕ್ಕ. ಗೋವಾ ಶ್ರೀಲಂಕಾ ಆರ್ಕಿಟೆಕ್ಟ್ ಗೊತ್ತೋಳೆ. ನೆಕ್ಸ್ಟ್ ವರ್ಷ ಅವ್ರ ಕಾಲೇಜಲ್ಲಿ ಶ್ರೀಲಂಕಾ ಈ ವರ್ಷ ನಾವು ಹೋಗಿಲ್ಲ. ನಮ್ದು ಅದೇ ಕರ್ಕೊಂಡೋಗ್ತಾರಲ್ಲೇ, ನಮ್ದು ನಮ್ದು ದುಬೈಯಲ್ಲಿ ಅದೇ ಹೇಳಿದ್ರಲ್ಲ 20,000 ಕರ್ಕೊಂಡು ಹೋಗ್ತೀನಿ ಅಂತ ಕಾಲೇಜ್ ಅವರು. ನೆಕ್ಸ್ಟ್ ವರ್ಷ ನಮ್ ಕಾಲೇಜಲ್ಲಿ ಯಾವ ಟ್ರಿಪ್ಪು ಇಲ್ಲ ಗೈಸ್. ಇವ್ರ ಕಾಲೇಜಲ್ಲಿ ಹೇಳಕ್ಕಾದ್ರೂ ಆಯ್ತು, ನಮ್ದು ಹೇಳಕ್ಕಂತಾರೆ ಇಂಡಸ್ಟ್ರಿಯಲ್ ಟ್ರಿಪ್ ಕರ್ಕೊಂಡೋಗಿಲ್ಲ. ನಮ್ದಕ್ಕೆ ಇಂಡಸ್ಟ್ರಿಯಲ್ಗೂ ಕರ್ಕೊಂಡೋಗಿಲ್ವಲ್ಲ. ಆರಾಮಾಗಿ ಕೂತ್ಕೊಂಡು ತಿನ್ನೋದು ಅನ್ಕೊಳ್ಳ. ಮೈಕ ಯಾರು ಗೊತ್ತಾಗಲ್ಲ, ಹಿಂಗ್ ಅದು ಕುರ್ತಾ ತರ ಬರೋ ಬಟ್ಟೆ. ನಾನು ಅದಕ್ಕೇನೋ ಅಂತಾರೆ ಏನಂತಾರೆ ಅದಕ್ಕೆ ಶೆಲ್ವರ್ ಅನ್ನಕ್ ಹೋಗಿ ಬಸ್ಸಲ್ಲಿ ಎಲ್ಲಾರ ಮುಂದೆ ಕೂತ್ಕೊಂಡು ಶವರ್ಮಾ ಬಟ್ಟೆ ತಗೊಂಡು ನಾನು ಶವರ್ಮಾ ದೇಶ ನಾವು ಕೊಟ್ಟಿರೋ ದೇಶ ಇದು. ಎಲ್ಲೋ ಈ ಸಿಂಚೆಗೆ ಎಲ್ಲೋದ್ರೂ ತಿನ್ನೋದ್ಮೇಲೆ ಜ್ಞಾನ ಇರುತ್ತೆ. ಹಂಗೇನಿಲ್ಲ, ನಂಗೆ ಅದು ನೇಮ್ ಗೊತ್ತಿರ್ಲಿಲ್ಲ. ಶವರ್ಮಾ ಹೆಂಗ್ ಬಂದ್ಬಿಡುತ್ತೆ ಬಟ್ಟೆಗೆ. ಮೈಸೂರ್ ಇಲ್ಲಂತೂ ಎಲ್ಲ ಹೆಂಗ್ ನೋಡ್ತಿದಾರೆ ಅಂದ್ರೆ ನಮ್ನ ಫೀಲಿಂಗ್ ಲೈಕ್ ಬ್ಲಾಗರೇ, ಬಟ್ ಇನ್ನೊಂಥರ ಫೀಲ್, ಎಕ್ಸ್ಟ್ರಾ ಫೀಲ್. ಅವಳು ಕ್ಯಾಬ್ ಬುಕ್ ಮಾಡಿದಾಳೆ, ಬಿಸಿ ಇದ್ದಾಳೆ ಅಷ್ಟೇ ಗೈಸ್. GRS ಹೋದಾದ್ಮೇಲೆ ಹೆಂಗ್ ಆಟ ಆಡ್ತೀವಿ ಅಂತ ಪುಕ್ಲಿ ಗೈಸ್ ಇವ್ರಿಬ್ರು ಅತ್ತೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಬಾರ್ದು. ನಾನು ಕ್ಯಾಪ್ಚರ್ ಮಾಡ್ತೀನಿ, ನೀನ್ ಹೆಂಗ್ ಎದ್ರುಕೋತಿ ಅಂತ. ಏನ್ ಬತ್ತಾರಂತ ಇಲ್ಲ ಬರಲ್ಲ ಅಂತ, ನೀನ್ ಅಲ್ಲಿ ಹೋಗ್ಬೇಕಂತೆ. ಬನ್ನಿ ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಫೇಮಸ್ ಬ್ಲಾಗರ್. 150 ರೂಪಾಯಿ ಅಲ್ಲ, 100 ರೂಪಾಯಿ ಮಾಡ್ಕೊಳ್ಳಿ ಆಟೋ. ಏನು ಗೊತ್ತಿಲ್ಲ, ಆಟೋದವರು ಆಯ್ತಲ್ಲ ಇಲ್ಲಿ ಅಲ್ಲ, ಇಲ್ಲಿ ಊಬರ್ ಅಲ್ಲಿ 150 ರೂಪಾಯಿ ಅಲ್ಲ, ಕೇಳಿ ಊಬರ್ ಅಲ್ಲಿ 150 ರೂಪಾಯಿ ತೋರಿಸ್ತಾ. ಓಕೆ 200 ರೂಪಾಯಿ ಕೇಳಿದ್ರೆ ಓಕೆ ಆಟೋದವರು 300 ರೂಪಾಯಿ ಕೇಳ್ತವ್ರೆ. ಔಟರ್ ರೋಡ್ ಅಂತ ನಾನು ಮೈಸೂರು ಬಂದಿರೋದೆ ಯಾವಾಗ್ಲೂ ಒಂದ್ಸಲ. ಔಟರ್ ರೋಡ್ ಬೆಂಗಳೂರಲ್ಲೇ ಯಾವ ರೋಡ್ ಇದೆ ಅಂತ ಕರೆಕ್ಟ್ ಗೊತ್ತಿಲ್ಲ. ಮೈಸೂರಲ್ಲಿ ಔಟರ್ ರೋಡ್ ಇಂದ ಹೋಗ್ಬೇಕು ಕಣಮ್ಮ, 300 ರೂಪಾಯಿ ಆಗುತ್ತೆ ಅಂತ. ಔಟರ್ ರೋಡ್ ಬೇರೆ ಇದೆ, ಅದ್ಯಾವ್ದು ಔಟರ್ ರೋಡ್ ಅಂತ ಕಾಣಿಸಿಲ್ಲ ಅನ್ಸುತ್ತೆ. ಏನು ಬ್ಲಾಗರ್ ಅಂತ. ಕ್ಯಾಬ್ ಬಂತು, ಕ್ಯಾಬಲ್ಲಿ ಹೋಗ್ತಿದೀವಿ. ಎಕ್ಸ್ಕ್ಯೂಸ್ ಮೀ ಅನ್ಬೇಕು ಸಿಂಚನ. ಇಷ್ಟು 15 ನಿಮಿಷ ಇಲ್ಲಿಂದ ಟೈಮ್ ಇಷ್ಟೇ. 10:30 ಕರೆಕ್ಟ್ ಆಗಿ. ನಾನು 10:00 GRS ಹತ್ರ ಇರ್ಬೇಕು ಅಂದಿದೆ ಇವ್ರಿಗೆಲ್ಲ. ಇವರಿಬ್ಬರೇ ಬಂದಿದ್ದು, 10:30ಗೆ ಓಪನ್ ಆಗೋದು, ಬಟ್ ಸ್ಟಿಲ್ ಲೇಟ್ ಆಗಿ ಬಂದಿದ್ದು. ಕ್ಲಿಪ್ ತರಕ್ಕೆ ಯಾರು ಹೇಳಿದ್ ಮತ್ತೆ? ನಾನು ಹೇಳಿದ್ದು ಕ್ಲಿಪ್ ತರಕ್ಕೆ ಯಾರು ಹೇಳಿದ್ ಮತ್ತೆ? ಅದು ಯಾರು ಮುಡ್ದಾಕಿದ್ದು? ಸಿಂಚನ. ಇವಳೆ ಬೇಬಿ ಗೈಸ್, ಈಸ್ ಮೈ ಬೇಬಿ ಅಂದ್ರೆ ನಾವು ಪ್ರೀತಿಯಿಂದ ಕರಿತೀವಿ, ಆಮೇಲೆ ತಪ್ಪಾಗಿ ತಿಳ್ಕೊಬಿಡಿ. ಪ್ರೀತಿಯಿಂದ ಕರೀದೇನು. ಇವಳ ಹೆಸರು ಚಿನ್ನು. ಚಿನ್ನು ನನ್ನ ಚಿನ್ನು ಅದೈತಲ್ಲ ಸಾಂಗ್. ಇಲ್ಲ ಸಾಂಗ್ ಇದೆಯಲ್ಲ ಸಿಂಚು. ನನ್ನ ಚಿನ್ನು ಮರೆತೆ ಹೇಳು, ನನ್ನ ಮರತೇನ ಹೇಳ ಕೇಳ ನಿನ್ನ ಚಿಂತ್ಯಾಗ ನೋಡಿ. ಮೈಸೂರು ಪ್ಯಾಲೇಸ್, ಅದು ಮೈಸೂರು ಪ್ಯಾಲೇಸ್. ಈ ಕಡೆ ಸರಿ ತೋರಿಸ್ತಾಳೆ, ಈ ಕಡೆ ಎಲ್ಲ ಸರೌಂಡಿಂಗ್. ನಾವು ಮೈಸೂರು ಪ್ಯಾಲೇಸ್ ಕರ್ಕೊಂಡು ಹೋಗ್ತಿಲ್ಲ ಅವರು. ಯಾವಾಗ ಕರ್ಕೊಂಡು ಹೋಗ್ತೀಯಾ? ಮದ್ವೆ ಯಾರಿಂದ? ನಿಂದು. ಫಸ್ಟು ಫ್ಯಾಂಟಸಿ ಪಾರ್ಕಿಗೆ ಹೋಗಿ ನಮ್ದು ಫಸ್ಟ್ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಟಿಕೆಟು. ಆಫರಲ್ಲಿ ತಂದ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಫಸ್ಟು ಸ್ನೋ ಪಾರ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ನೋಡ್ಬೇಕು ಹೋಗಿ ಹೆಂಗಾಗುತ್ತೆ ಅಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ. ಎಲ್ಲ ಫಸ್ಟ್ ಟೈಮ್ ಎಲ್ಲ ಹೋಗ್ತಿರೋದು. ನಾನು GRSಗೆ ಹೋಗಿದ್ದೆ. ನಾನು ಹೋಗಿದ್ದೆ ಯಾವಾಗ GRSಗೆ 5th ಸ್ಟ್ಯಾಂಡರ್ಡ್ ಆಗಿದೆ. ಅದಾದ್ಮೇಲೆ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ದೆ 6th ಸ್ಟ್ಯಾಂಡರ್ಡ್. ನಾನು ಫ್ಯಾಮಿಲಿ ಜೊತೆ ಹೋದಾಗ ಎಲ್ಲ ಔಟರ್ ಗೇಮ್ಸ್ ಆಡಿದೆ ಮ್ಯಾಕ್ಸಿಮಮ್. ಈಗ ಹೊಸ ಗೇಮ್ಸ್ ಏನೇನೋ ಬಂದಿದೆ. ನಾನು ಸ್ಕೂಲಲ್ಲಿ ಹೋದಾಗ ಏನು ಬಿಟ್ಟಿರಲ್ಲ, ಬರೀ ವೇವ್ ಪೂಲ್ ಒಳಗೆ ಹಾಕಿದ್ರು ಅಷ್ಟೇ, ಬರೀ ಪೂಲ್ ಒಳಗೆ. ಅವಳು ಮತ್ತೆ ನಾನು ಮತ್ತೆ ಕವನ ಹೋಗಿದ್ದು. ಇವರಿಬ್ರು ಬಂದಿರ್ಲಿಲ್ಲ GRS. ಈ ಫಸ್ಟ್ ಟೈಮ್ ಬರ್ತಿರೋದು.
GRS ಬರ್ತಾರೆ ಫಸ್ಟ್ ಟೈಮ್. ಮೈಸೂರಿಗೆ ಬಂದವರು ತುಂಬ ಸಲ, ಬಿಕಾಸ್ ಮೈಸೂರು ನಮ್ಮೂರಿಗೆ ಹತ್ರ ಅಷ್ಟೇ ಗೈಸ್. ಸಾಂಗ್ ಗೊತ್ತಿಲ್ಲ. ಚಿತ್ರಪಟ ಈ ದೋಸ್ತಿಯೇ ಗಾಲಿಪಟ ಮತ್ತೆ ಎಷ್ಟು ಬಂದು ನೋಡು ಗೊತ್ತು. ಶಾಯಿ ಅಷ್ಟೇ ಹಾಕಿದೆಯೋ ಈ ಭೂಮಿ ಶಾಯಿ ಹಾಕಿದೆಯೋ ಎಲ್ಲಿನೋ ಇಲ್ಲ. ಗೈಸ್ ಈಗ ತಾನೇ ಎಂಟರ್ ಕೊಟ್ಟು ನಂದೇನು ಅಪ್ಡೇಟ್ ಅಂದರೆ ಫೋನ್ ಫುಲ್ ಸ್ಟೋರೇಜ್ ಆಗಿಬಿಟ್ಟಿದೆ. ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ಅವರು ಅಲ್ಲೇನೋ ಕೇಳ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಎಲ್ಲ ಡಿಲೀಟ್ ಮಾಡ್ತಿದ್ದೆ. ಐಫೋನ್ ಗೊತ್ತಲ್ಲ ಗೈಸ್, ಫುಲ್ ಸ್ಟೋರೇಜ್ ಆಗುತ್ತೆ. ನಂದು ಇನ್ನು ಎಷ್ಟು 10 GB ಇದೆ ಅಷ್ಟೇ. ಸೊ ಎಷ್ಟಾಗುತ್ತೆ ಅಷ್ಟು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನಗೇನಂದರೆ ಫೋಟೋಸ್ ಮತ್ತು ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಸೊ ಒಂದು ಪೆನ್ ಡ್ರೈವ್ ಹಾಕ್ಸ್ಬೇಕು. ಆಮೇಲೆ ತುಂಬ ಫಂಕ್ಷನ್ಸ್ಗಳಿತ್ತು, ಬ್ರಾಂಚ್ ಫೆಸ್ಟ್ ಇತ್ತು, ಕಾಲೇಜ್ ಫೆಸ್ಟ್ ಇತ್ತಲ್ಲ. ಸೊ ಅದು ತುಂಬ ವೀಡಿಯೋಸ್ ಆಗಿಬಿಟ್ಟಿದೆ. ಸೊ ಅದನ್ನ ಫಸ್ಟ್ ನಾನು ಯಾವ್ದಾದ್ರು ಪೆನ್ ಡ್ರೈವ್ಗೆ ಹಾಕ್ಸ್ಕೋಬೇಕು, ಅವಾಗ ಸ್ಟೋರೇಜ್ ಕಡಿಮೆ ಆಗುತ್ತೆ. ಫೀಲಿಂಗ್ಸ್ ಇಂಚನ ಭಯ ಆಯ್ತೈತೆ. ಸೂಪರ್ ಎಕ್ಸೈಟೆಡ್. ಸೂಪರ್ ಬರೀ ನೀನು ಬಾರಿ ಮಾತಾಡಿ. ಮೈಕ್ ಇಟ್ಕೋ, ನಾನು ಸಾಕ್ಸ್ ಗೊತ್ತೀನಿ ಅಷ್ಟೊತ್ತಗೂ. ಯಾಕೆ ಹಾಯ್ ಗೈಸ್, ಹರ್ಷಿತಾ ಈಗ ಸಾಕ್ಸ್ ಹಾಕತ್ತಿದ್ದಾಳೆ. ಐ ಆಮ್ ಫೀಲಿಂಗ್ ಸೋ ಎಕ್ಸೈಟೆಡ್. ಐ ವಾಂಟ್ ಮೋರ್. ತೋರಿಸ್ಕೊಳ್ಳಿ ಗೈಸ್, ನೋಡಿ ಗೈಸ್, ನಾನು ಸಾಕ್ಸ್ ಹಾಕೊಳ್ಳೋಣ ಅದ ಅಲ್ವಾ? ನಂಗೆ ಇದು ಹಾಕೊಂಡು ಬೇರೆ ತರ ಫೀಲ್ ಬರ್ತೈತೆ. ಅದು ನಂಗೆ ಸಿನ್ಸನಾಗಿ ಯು ಆರ್ ಟೇಕಿಂಗ್ ಯು ಟು ಮನಾಲಿ. ಹುಷಾರು. ಏನು ಎಕ್ಸೈಟೆಡ್ ಆಗಿದ್ದೀನಿ, ಆದ್ರೂ ಸ್ವಲ್ಪ ನರ್ವಸ್ ಇದೆ. ಒಂಥರ ಆಗ್ತಿದೆ. ಸ್ನೋಪರ್ ಭಯ ಇಲ್ಲ, GRS ಸ್ವಲ್ಪ ನರ್ವಸ್ ಇದೆ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಅದಕ್ಕೆ. ಬಟ್ ಸ್ಟಿಲ್ ಎಕ್ಸೈಟೆಡ್, ಮೋರ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಏನೋ ನಾವು ಹೊರಗಡೆ ಬಂದಿರೋದು ಗೈಸ್. ಕರೆಕ್ಟಾಗಿ ಬರ್ತಿದ್ಯಾ ನನ್ನ ಮುಖ? ಬರ್ತೀವಿ. ಫಸ್ಟ್ ಟೈಮ್ ಎಲ್ಲ ನಾವು ಇಷ್ಟು ಜನ ಹೊರಗಡೆ ಬಂದಿರೋದು. ನೋಡಿ ಗೈಸ್, ನೆನ್ನ ಕೊಡ್ಸ್ತೀಯಾ? ಏನ್ ಕೊಡ್ಸ್ತೀಯಾ? ಏನ್ ಬೇಕು? ಇದು ಇಡೀ ಫುಲ್ GRS ನಮ್ದೇ ಅಂತ್ಯಾ? ನಮ್ದೇ. ವೈಟು ಗಿಟ್ಟು ಅಲ್ಲಿ ಬಂದಿದೀವಿ. ಬ್ಯಾಕ್ ಕೊಟ್ಟು ಬರಕೋದು. ನೋಡಿ ಗೈಸ್, ನೋಡಿ ಅಲ್ಲಿ ಅಡಲ್ಟ್ 9 ಇವಳು ಚೈಲ್ಡ್ಗೆ ಹಾಕ್ತೀನಿ. ಇವಳು ಚೈಲ್ಡ್ ಬಟ್ ಉದ್ದ ಇದ್ದಾಳೆ, ಅದೇ ಪ್ರಾಬ್ಲಮ್. ಇವಳು ಚೈಲ್ಡೇ ಬಟ್ ಉದ್ದ ಇದ್ದಾಳೆ ಅಲ್ವಾ? ನಡೀರಿ, ಅಲ್ಲಿ ನೋಡಿ ಅಲ್ಲಿ ಸಿಂಚು ನನ್ ಬಿಟ್ಟು ಬೇಬಿ ನನ್ ಬಿಟ್ಟು ಹೋಗ್ತೀಯಾ? ನಿನ್ ಮೈ ನಿನ್ನ ಹತ್ರನೇ ಇದೆ. ಅಲ್ಲೇ ಇರ್ಲಿ, ಅವ್ರಿಗೆ ಕೊಡ್ತಾರೆ. ನಾನು ಮಾತಾಡ ಕಾನ ನಮಸ್ತೆ ಮಾಡ. ಏನು ಸಿಂಚು ಫೋನ್ ಜೋಬ್ ಹಿಡ್ಕೊಂಡ್ಲೇ ಸ್ಲಿಪ್ಪರ್ ಹಾಕ್ಬೇಕಂತ. ಅಯ್ಯೋ, ಡೋರಾ ಅವಳು ಫಸ್ಟ್ ಆಗೋದಾಳೆ. ಅರ್ಷಿತಾ ಆಯ್ತು. ಮೈಕ್ ಇವಳ ಹತ್ರ ಇದೆ. ಹಾಕೋ. ಇರು, ನಾನು ಬರ್ತೀನಿ. ಕೆಳಗೆ ಕೊಳೆ. ಡುಮ್ಮಿ ಸಿಂಚನ ನಿನ್ ನೋಡು, ಫುಲ್ ಶೂ ತರ ಕಾಣಿಸ್ತಿಲ್ಲ ಅದು. Thank you.
ಆತರ ಕ್ಲಾಸ್ ನೀವು ನೀವು ಏನ್ ಅನಿಸ್ತಿದೆ? ಚೆನ್ನಾಗ್ ಅನ್ನಿಸ್ತಿದೆ. ಏನ್ ಅನಿಸ್ತಿದೆ? ಚಳಿ ಚಳಿ. ಹೋಗಿ ಹೋಗಿ ಪೋಸ್ಟರ್ ಹೀರೋಯಿನ್. ನೆಕ್ಸ್ಟ್ ಡಬಲ್ ಫೋಟೋ ಶೂಟ್ ನಡೀತಿದೆ. ಎಲ್ಲ ಮೈಕಲ್ಲ ಅಲ್ಲಿದ್ಯಾ? ಸಿಂಚನ ಅವರೇ, ಸಿಂಚನ ನೀ ಮಾತಾಡ. ಗಾಯ್ಸ್ ನಾ ಹರ್ಷಿತಾ ಕಮ್ ಆನ್ ಸ್ಮೈಲ್. ಕಾಲ್ ಮೇಲೆ ಕಾಲ್ ಹಾಕ್ರಿ. ಹೋಗು. ಸ್ಮೈಲ್ ಸ್ಮೈಲ್ ನಗಬೇಕು. Guys, sorry guys. Guys, ನಾನು ಒಬ್ಳೆ ಬಿದ್ದೆ, ಎಲ್ಲ ಬಿದ್ರು. ಬರೀ ಡೌಗಳು ನಿಂದ. ಕೂತು. Please guys, stop. ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ. ಬಾಯ್.